ನಮಸ್ಕಾರ. ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗದ ಖಾರ ಮಾಡೋದು ಹೇಗೆ ಅಂತೇಳಿ ನಮ್ಮ ಅಜ್ಜಿ ತೋರಿಸ್ತಾರೆ. ನಮಸ್ಕಾರ ರೀ. ಉತ್ತರ ಕರ್ನಾಟಕ ಮಂದಿಗೆ ನಾನು ಉತ್ತರ ಕರ್ನಾಟಕದ ಶೇಂಗದ ಖಾರ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇಕಾದ ಸಾಮಾನುಗಳನ್ನು ಹೇಳುತ್ತೇನೆ. ಶೇಂಗದ ಇದು ಬೆಳ್ಳುಳ್ಳಿ, ಇದು ಜೀರಿಗೆ, ಕರಿಬೇವು, ಖಾರ, ಶೇಂಗಿನ ಕಾಳು, ಉಪ್ಪು. ಶೇಂಗದ ಕಾಳನ್ನು ಹುರ್ಕೋಬೇಕು. ಚೆಂದಾಗಿ ಹುರ್ಕೊಂಡು ತೆಗಿಬೇಕು. ಈ ಥರ ಆದ್ರೆ ಸಾಕು. ಇವಾಗ ಹುರಿದಿರೋ ಶೇಂಗಾನ ಮತ್ತು ಖಾರ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಆಮೇಲೆ ಕರಿಬೇವು ಸೊಪ್ಪನ್ನ ಎಲ್ಲನೂ ಹಾಕಿ ಒಳ್ಕಲ್ಲಲ್ಲಿ ಕುಟ್ಟಬೇಕು. ಈ ಥರ ರುಬ್ಬೋ ಕಲ್ಲಲ್ಲಾದರೂ ರುಬ್ಬೋದು, ಈ ಥರ ಒಳ್ಕಲ್ಲಲ್ಲಾದರೂ ಕುಟ್ಬೋದು. ಈ ಥರ ಒಳ್ಕಲ್ಲಲ್ಲಿ ಕುಟ್ಟೋದ್ರಿಂದನೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಿಕ್ಸಿಗೂ ಹಾಕ್ಬೋದು, ಮಿಕ್ಸಿಗೆ ಹಾಕಿದರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಈ ಥರ ಒಳ್ಕಲ್ಲಲ್ಲಿ ಕುಟ್ಟೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಪೌಡರ್ನ ಇವಾಗ ಎಲ್ಲರೂ ಮಿಕ್ಸಿಲೇ ಹಾಕ್ತಾರೆ. ಮಿಕ್ಸಿಗೆ ಹಾಕಿದರೆ ಅದು ಪೂರ್ತಿ ನೈಸಾಗಿ ಪೌಡರ್ ಆಗಿಬಿಡುತ್ತೆ. ಹಾಗಾಗಿ ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಈ ಥರ ಒಳ್ಕಲ್ಲಲ್ಲಿ ಕುಟ್ಟೋದ್ರಿಂದ, ಹಾಗೆ ರುಬ್ಬೋ ಕಲ್ಲಲ್ಲಿ ರುಬ್ಬೋದ್ರಿಂದನೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಾರ. ಈ ಖಾರನ ನೀವು ಎಷ್ಟು ದಿನ ಇಟ್ಟರೂ ಕೆಡಲ್ಲ. 1 ವರ್ಷದವರೆಗೂ ಇಡ್ಬೋದು, ಕೆಡಲ್ಲ ಇದು. ನೋಡಿ, ಶೇಂಗದ ಖಾರ ರೆಡಿಯಾಗಿದೆ. ಈ ಶೇಂಗದ ಖಾರನ ನೀವು ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು. ಈ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗದ ಖಾರ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ವಿಡಿಯೋಗಳು ನೇರವಾಗಿ ನಿಮಗೆ ಬರುತ್ತೆ. ಇಷ್ಟೋ ತನಕ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.